ಅದು ತುಂಬ ರೇರ್ ಅಂತಂಥ ಜಾಗದಲ್ಲಿದ್ದಾರೆ. ತುಂಬ ಮಹತ್ವದ ಕಾರ್ಯಗಳು ಇಷ್ಟಪಡ್ತಾರೆ. ಅವನ್ನೆಲ್ಲ ಸೇರಿಸಿ ನಾವು ಪ್ರಾಚೀನ ಆರೋಗ್ಯ ಪರಂಪರೆಯ ಸಂರಕ್ಷಣೆ ನಿಮಿತ್ತ ಬಂಗಾರ ಮಕ್ಕಿಯಲ್ಲಿ ಏಪ್ರಿಲ್ 1ಕ್ಕೆ ಇದೇ ತಿಂಗಳು ಏಪ್ರಿಲ್ 1ಕ್ಕೆ ಬಂಗಾರ ಮಕ್ಕಿಯಲ್ಲಿ ಪ್ರಾಚೀನ ಆರೋಗ್ಯ ಪರಂಪರೆ ವೈದ್ಯರ ಸಂಗಮ ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ಎಲ್ಲ ವೈದ್ಯರು ಅಂದರೆ ಪ್ರಾಚೀನ ಆರೋಗ್ಯ ಪರಂಪರೆ ಎಲ್ಲರೂ ಇದ್ದಾರೆ. ಒಂದು ನಾಭಿ ಚಿಕಿತ್ಸೆ ಮಾಡಿದ್ದಾರೆ, ಪಾದ ಚಿಕಿತ್ಸೆ ಮಾಡಿದ್ದಾರೆ, ಕಣ್ಣಿನ ಚಿಕಿತ್ಸೆ ಮಾಡಿದ್ದಾರೆ, ಹಲ್ಲಿನ ಚಿಕಿತ್ಸೆ ಮಾಡಿದ್ದಾರೆ. ಇದರ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳನ್ನು ಮಾಡ್ತಾರೆ ಮನೆ ಮದ್ದನ್ನು ಉಪಯೋಗಿಸ್ಕೊಂಡು. ಅವರನ್ನೆಲ್ಲರೂ ಒಂದು ವೇದಿಕೆಯಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ಉದ್ದೇಶ ಏನಪ್ಪ ಅಂದರೆ ನಮ್ಮ ವೈದ್ಯರಿಗೆ ಸಾಮಾಜಿಕ ಭದ್ರತೆ, ಸರ್ಕಾರದಿಂದ ಮಾನ್ಯತೆ ಬೇಕು, ಮತ್ತು ಸರ್ಕಾರದ ಕಲ್ಯಾಣ ಯೋಜನೆಗಳನ್ನು ಸಿಗಬೇಕು. ಆ ಮಟ್ಟದಲ್ಲಿ ನಮ್ಮ ಚಿಂತನೆ ಆಗಿದೆ, ನನ್ನ ಒಂದು ಆಶಯ ಆಗಿದೆ. ಅವರು ಇಷ್ಟಪಡ್ತಾರೆ. ಏನಾಗಿದೆ ಅಂತ ಹೇಳಿದರೆ ಅದಕ್ಕೆ ಒಂದು ಪಾಲಿಸಿ ಇಲ್ಲ, ಸಿಸ್ಟಮ್ಸ್ ಇಲ್ಲ. ತೆರಳುವಿಗೆ ಕೊಡ್ತಾರೆ, ಹಲ್ಲು ನೋವಿಗೆ ಕೊಡ್ತಾರೆ, ಕಣ್ಣಿನ ದನೆಗೆ ಕೊಡ್ತಾರೆ, ಮೈಕೈ ನೋವಿಗೆ ಕೊಡ್ತಾರೆ, ಗಂಟು ನೋವಿಗೆ ಕೊಡ್ತಾರೆ, ಬೇದಿಗೂ ಕೊಡ್ತಾರೆ. ಹೆಚ್ಚು ಕಮ್ಮಿ ಎಲ್ಲ ಕಾಯಿಲೆಗಳು ಡಾಕ್ಟರ್ ಆಗಲಿ ಆಪರೇಷನ್ ಆಗಿ ಸಕ್ಸಸ್ ಆಗದೆ ಅವರು ಸಾಯ್ತಾ ಇರೋಂಥ ಹೋದರಿಗೂ ಲಾಸ್ಟಿಗೆ ಒಂದೇ ಮನೆ ಮದ್ದು ನಾಟ್ಯ ಔಷಧಿ ಆಯುರ್ವೇದ ಔಷಧಿ ತಗೊಂಡು ಬಹಳ ಜನ ಗುಣವಾಗಿದ್ದಾರೆ. ಪಿದೋಷ ಅಂತ ಪಿದೋಷ ಅಂದರೆ ವಾತ ಪಿತ್ತ ಕಫ, ಹಾಗೆ ಗಿಡಮೂಲಿಕೆಗಳೇ ಇರ್ತವೆ. ಗಿಡಮೂಲಿಕೆಗಳೇ ಪ್ರಾಕ್ಟೀಸ್ ಮಾಡ್ತಿರುವಂಥ ವಕೀಲರು ಈ ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣಾ ಟ್ರಸ್ಟ್ನಲ್ಲಿ ನಾನು ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ನೇಮಕಗೊಂಡಿದ್ದೀನಿ. ನನ್ನ ಜೊತೆಯಲ್ಲಿ ಇನ್ನೂ ಇತರ 8 ಜನ ಟ್ರಸ್ಟ್ ಸದಸ್ಯರು ಇದ್ದಾರೆ. ನಮ್ಮ ಫೌಂಡರ್ ಪ್ರೆಸಿಡೆಂಟ್ ನಮಗೆ ಹಲವಾರು ವರ್ಷಗಳ ಪರಿಚಯ. ಅವ್ರ ಪರಿಚಯದ ಮೇರೆಗೆ ನಾವು ಈ ಟ್ರಸ್ಟ್ನ ಒಂದು ಸ್ಥಾಪನೆ ಮಾಡಬೇಕಂತ ನಮ್ಮ ಸಮಸ್ಯೆಗಳನ್ನ ಒಂದು ಜಾರಿಗೊಳಿಸುವಂಥ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ಈ ಸಂಸ್ಥೆಯಲ್ಲಿ ನಮ್ಮ ಹಳೆ ಹಿಂದಿನ ಕಾಲದ ವೈದ್ಯರುಗಳಿಗೆ ಒಂದು ಮಾನ್ಯತೆ ಸಿಗಲಿ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಸಿದ್ಧ ವೈದ್ಯ ಅಂದರೆ 36 ಭಾಷಣ, ಇನ್ನು ಟೋಟಲ್ ಲೆಕ್ಕ ಹೇಳಬೇಕಾದ್ರೆ 64 ಭಾಷಣ ಬರುತ್ತೆ. ಅದರಲ್ಲಿ ಕೆಲವು ಮೆಟಲ್ಗಳು ಸೇರ್ಕೊಳ್ಳುತ್ತೆ. ಮೆಟಲ್ ಡೈರೆಕ್ಟ್ ಆಗಿ ತಿನ್ಲಿಕ್ಕೆ ಬರೋಲ್ಲ. ಈ ಪ್ರತಿಯೊಂದು ಮೆಟಲ್ ಬಂದು ನಮ್ಮ ಭೂಮಿಯಲ್ಲಿ ಕೆಲವಾರು ರಾಸಾಯನಿಕ ಕ್ರಿಯೆಗೆ, ಚಿನ್ನನೂ ಅಷ್ಟೇ ಕೆಲವಾರು ರಾಸಾಯನಿಕ ಕ್ರಿಯೆಗಳಿಂದ ಅಲ್ಲಿ ಒಂದು ಸೇರಿರುವಂಥ ಒಂದು ಕೆಲವು ಜಾಗದಲ್ಲಿ ಅದು ಚಿನ್ನ ರೆಡಿ ಆಗುತ್ತೆ. ಅದೇ ಥರ ತಾಮ್ರನೂ ರೆಡಿ ಆಗುತ್ತೆ. ಇದೇ ಥರದ್ದು ಹಲವಾರು ಲೋಹಗಳು ಭೂಮಿಯಲ್ಲೇ ಪ್ರತಿಯೊಂದು ಸಿಗುವಂಥದ್ದು. ಅದನ್ನು ಹಲವಾರು ಪ್ರಕ್ರಿಯೆಗಳಲ್ಲಿ ಅದನ್ನು ಪುಟ ಮತ್ತು ಕೆಲವು ಮೂಲಿಕೆಗಳ ಒಂದು ಸಂಯೋಗದಲ್ಲಿ ಪುಟ ಹಾಕಿ ಅದನ್ನು ಒಂದು ಭಸ್ಮ ಮಾಡ್ತಾರೆ ಸರ್. ಭಸ್ಮ ಮಾಡಿದ್ಮೇಲೆ ಆ ಭಸ್ಮಕ್ಕೂ ಸಾಕಷ್ಟು ಅದಕ್ಕೆ ಟೆಸ್ಟ್ ಬಹಳ ಜನರಿಗೆ ಗೊತ್ತಿಲ್ಲ. ಯಾವುದೋ ಕಾಲದಲ್ಲಿ ಮಾಡ್ತಾರೆ. ವರ್ಕ್ಶಾಪ್ ಮಾಡ್ತೀರಾ ನೀವು ಇದರಲ್ಲಿ? ಹೌದು, ಟ್ರೈನಿಂಗ್ ಸೆಂಟರ್ ನಮ್ಮದು. ವರ್ಕ್ಶಾಪ್ ಅಲ್ಲಿ ಏಪ್ರಿಲ್ 1ಕ್ಕೆ 2026 ಏಪ್ರಿಲ್ 1ಕ್ಕೆ ಪ್ರಾಚೀನ ಆರೋಗ್ಯ ಪರಂಪರಾ ವೈದ್ಯ ಸಂಗಮ ಅಂತ ಇದೆ. ಎಲ್ಲ ವೈದ್ಯರಿಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಒಂದು 5 ಜನ ಬರುವಂಥ ವೈದ್ಯರು ಬರ್ತಾ ಇದ್ದಾರೆ, ಹೇಳಿರ್ತಾರೆ. ಅದನ್ನು ಜಾಸ್ತಿ ಜನ ಬರ್ಬೋದು. ಹಾಗಾಗಿ ರಾಜ್ಯದ ಎಲ್ಲ ವೈದ್ಯರಿಗೆ ಈ ಮಾಹಿತಿ ಮುಟ್ಟಬೇಕನ್ನೋ ಸದುದ್ದೇಶದಿಂದ ನಾವು ಇವತ್ತು ಬೆಂಗಳೂರಿಗೆ ಬಂದು pressing issue. The trust is organizing a state level Prachina Arogya Parampara Vaidya Sangama on April 1st and April 2nd at Sri Kshetra Bangaramukhi, Gerusoppa, Honavar Taluk and Uttara Kannada district. In this program, some of